ನಮಸ್ಕಾರ ವೀಕ್ಷಕರೇ, ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋವಂಥ ರೆಸಿಪಿ ಬಂದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಕ್ರೀಮಿ ಫ್ರೂಟ್ಸ್ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಬಂದು ಸಮ್ಮರ್ ಟೈಮ್ನಲ್ಲಿ ಮಸ್ಟ್ ಟ್ರೈ ರೆಸಿಪಿ. ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು SSLC ಮಾಡಿಲ್ಲ, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಕ್ರೀಮಿ ಫ್ರೂಟ್ಸ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಬಾಳೆಹಣ್ಣು ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಏಲಕ್ಕಿ ಬಾಳೆಹಣ್ಣ ಬಳಸಿದ್ದೀನಿ ನಾನಿಲ್ಲಿ. 1 ಕಪ್ಪಷ್ಟು ಸಪೋಟ ಹಣ್ಣನ್ನು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕಿವಿ ಫ್ರೂಟ್ನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಆ್ಯಪಲ್ನ ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೋಬೋದು. ನಾನಿಲ್ಲಿ ಪಿಸ್ತಾ ಮತ್ತು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ ತೊಗೊಂಡಿದ್ದೀನಿ. ವೆನಿಲಾ ಎಸೆನ್ಸ್ ಸ್ವಲ್ಪ ತೊಗೊಂಡಿದ್ದೀನಿ. 1-2-3 ಡ್ರಾಪ್ಸ್ ಆದರೆ ಸಾಕು. ಸ್ಯಾಫ್ರನ್ ತೊಗೊಂಡಿದ್ದೀನಿ ಸ್ವಲ್ಪ. ಮತ್ತು ಚಾಪ್ಡ್ ಆಲ್ಮಂಡ್ಸು ಮತ್ತು ಚೆರಿನ ತೊಗೊಂಡಿದ್ದೀನಿ. ಆಲ್ಮಂಡ್ಸ್ನ ನೀರಿನಲ್ಲಿ ಸೋಕ್ ಮಾಡಿ ಆಮೇಲೆ ಹೆಚ್ಚಿಟ್ಕೊಂಡಿದ್ದೀನಿ. ವಿಪ್ಪಿಂಗ್ ಕ್ರೀಮ್ ಬಳಸ್ತಾ ಇದ್ದೀನಿ ನಾನಿಲ್ಲಿ. ರೆಡಿಯಾಗಿ ವಿಪ್ಪಿಂಗ್ ಕ್ರೀಮ್ ಸಿಗುತ್ತೆ, ಅದನ್ನು ರೆಫ್ರಿಜರೇಟ್ ಮಾಡಿ ವಿಪ್ ಮಾಡಿಕೊಂಡ್ರೆ ವಿಪ್ಪಿಂಗ್ ಕ್ರೀಮ್ ಆಗುತ್ತೆ. ಇಲ್ಲ ಅಂದವರು ವಿಪ್ಪಿಂಗ್ ಕ್ರೀಮ್ ಸಿಗಲ್ಲ ಅಂದವರು ಫ್ರೆಶ್ ಕ್ರೀಮ್ನ ಬೇಕಾದರೂ ಬಳಸ್ಬೋದು. ಅದನ್ನ ಫ್ರಿಜ್ಜಲ್ಲಿಟ್ಟು ಇದೇ ಸೇಮ್ ರೀತಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಅದೇ ರೀತಿ ಆಗುತ್ತೆ. ವಿಪ್ಪಿಂಗ್ ಕ್ರೀಮ್ನ ನನಗೆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ನ ಹಾಕ್ತಾಯಿದ್ದೀನಿ. 1-2 ಡ್ರಾಪ್ಸ್ ಹಾಕಿದ್ರೆ ಸಾಕು. ಸ್ವೀಟ್ನೆಸ್ಗೆ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ನ ಆ್ಯಡ್ ಮಾಡ್ತಾಯಿದ್ದೀನಿ 1/2 ಕಪ್ಪಷ್ಟು. ಸ್ಯಾಫ್ರನ್ ಸ್ಟ್ಯಾಂಡ್ಸ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಫ್ರೆಶ್ ಕ್ರೀಮ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋದು, ಆದರೆ ರೆಫ್ರಿಜರೇಟ್ ಮಾಡಿರಬೇಕು. ಮತ್ತು ಇಲ್ಲಿ ಹಣ್ಣುಗಳು ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ, ಸೀಸನಲ್ ಫ್ರೂಟ್ಸ್ ಏನೇನು ಸಿಗುತ್ತೆ, ಸಾಫ್ಟ್ ಫ್ರೂಟ್ಸ್ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕಿವಿ ಫ್ರೂಟ್ನ ಆ್ಯಡ್ ಮಾಡಿದ್ದೀನಿ. ಸ್ವೀಟ್ ಆಗಿರೋದು ಸಿಕ್ಕಿದ್ರೆ ಮಾತ್ರ ಹಾಕಿ, ಹುಳಿ ಇದ್ದರೆ ಬಳಸೋದು ಬೇಡ. ಮತ್ತಿಲ್ಲಿ ಚಾಪ್ಡ್ ರೇಸನ್ಸ್ ನಾನೇನೇನು ಹೇಳಿದ್ದೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಎಲ್ಲನೂ. ಇದರಲ್ಲಿ ಸೀಸನಲ್ ಯಾವ್ಯಾವ ಫ್ರೂಟ್ಸ್ ಸಿಗುತ್ತೆ, ಇಲ್ಲ ನಿಮ್ಮ ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಬಳಸ್ಬೋದು. ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಮಾಡೋದಕ್ಕೆ ಪೈನ್ಯಾಪಲ್, ವಾಟರ್ಮೆಲನ್ ಅಂಥ ಫ್ರೂಟ್ಸ್ನ ಬಳಸಬೇಡಿ. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋನ ಬಳಸ್ಬೋದು. ತುಂಬ ಹುಳಿ ಬರೋ ಅಂಥದ್ದು ಅಥವಾ ವಾಟರಿ ಫ್ರೂಟ್ಸ್ ಆಗಿರೋವಂಥದ್ದನ್ನ ಬಳಸಬೇಡಿ. ಮಿಕ್ಕಿದೆಲ್ಲ ಸಾಫ್ಟ್ ಫ್ರೂಟ್ಸ್ ಏನಿರುತ್ತೆ ಅದನ್ನೆಲ್ಲ ಬಳಸಿ ಇದನ್ನು ಮಾಡ್ಕೋಬೋದು. ಮಕ್ಕಳಿಗೆ ಸಮ್ಮರ್ನಲ್ಲಿ ತುಂಬ ಹೆಲ್ತಿಯಾಗಿರೋವಂಥ ರೆಸಿಪಿ ಒಂದು. ನಿಮ್ಮ ಮನೆಯಲ್ಲಿ ಸ್ಮಾಲ್ ಪಾರ್ಟೀಸ್ಗಳು ಕೂಡ ಒಂದು ಕ್ವಿಕ್ ಡೆಸರ್ಟ್ನ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮ ಮನೇಲಿ ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.